Hello everyone, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋವಿ. ಎಲ್ಲರೂ ಹೇಗಿದ್ದೀರಾ? ಬೆಂಗಳೂರು ವೆದರ್ ಅಂತೂ ತುಂಬ ಚಳಿ ಇದೆ. ಈವನ್ ನಾವು ಒಂದು ನಿಮಿಷ ಈಚೆ ಹೋಗಬೇಕು ಅಂದರೆ ಫುಲ್ ಕವರ್ ಮಾಡ್ಕೊಂಡು ಹೋಗಬೇಕು. ಮನೇಲಿದ್ರೂ ಒಂದು ದೊಡ್ಡ ಬ್ಲ್ಯಾಂಕೆಟ್ನ ಹೊತ್ಕೊಂಡು ಕೂತಿರಬೇಕು. ಆ ಒಂದು ಸಿಚುವೇಶನ್ನಲ್ಲಿ ಇದ್ದೀವಿ. ಧನುರ್ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಈ ಒಂದು ಚಳಿ ಅಂಟಿಲ್ ಶಿವರಾತ್ರಿವರೆಗೂ ಇರುತ್ತೆ. ಆಫ್ಟರ್ ದಟ್ ಸಮ್ಮರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ಒಂದು ಚಳಿಯಲ್ಲಿ ನನಗೆ ಯಾವಾಗಲೂ ಕ್ರೇವಿಂಗ್ ಆಗೋದು ಅಂದರೆ ಸೂಪ್ಸ್. ಯಾವಾಗಲೂ ಸೂಪ್ ಕುಡಿಬೇಕು ಅಂತ ಫೀಲ್ ಆಗುತ್ತೆ. ಟೊಮ್ಯಾಟೊ ಸೂಪ್ ಆಗಲಿ, ಚಿಕನ್ ಸೂಪ್, ಇಲ್ಲ ಮಶ್ರೂಮ್ ಸೂಪ್, ಇಲ್ಲ ಕಾರ್ನ್ ಸೂಪ್, ಈ ಥರ ಏನಾದರೂ ಒಂದು ಸೂಪ್ ಮಾಡ್ಕೊಂಡು ಕುಡಿಬೇಕಂತ. ಬಟ್ ಎವ್ರಿ ಟೈಮ್ ಅದನ್ನು ಪ್ರಿಪೇರ್ ಮಾಡೋದೇ ಒಂದು ದೊಡ್ಡ ಸರ್ಕಸ್ಸು. ಸೊ ನಾನಿವತ್ತು ಒಂದು ಸೂಪ್ ಪ್ರೀಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಒಂದು ಪೌಡರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಅದನ್ನು 1 ಸ್ಪೂನ್ ಬಿಸಿನೀರಿಗೆ ಹಾಕಿ, ನಿಮಗೆ ಬೇಕು ಅಂತ ಹೇಳಿದ್ರೆ ವೆಜಿಟೇಬಲ್ಸ್ನು ಕೂಡ ಫ್ರೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಬೋದು. ಇಲ್ಲ ಹಾಗೆ ಕುಡಿತೀನಿ ಅಂತ ಹೇಳಿದ್ರು ಹಾಗೇನೂ ಕುಡಿಬೋದು. ಕೆಮ್ಮು, ಶೀತ, ನೆಗಡಿ ಏನೇ ಇದ್ರೂ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಅನ್ನೋದನ್ನು ಕೊಡುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಇವಾಗ ಪದಾರ್ಥಗಳನ್ನ ತೋರಿಸ್ಕೊಡ್ತೀನಿ. ಇದು ತೊಗರಿಬೇಳೆ, ಮಸೂರು ಬೇಳೆ, ಹೆಸರು ಬೇಳೆ ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಓಟ್ಸು, ಉಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸಿನಕಾಳು, ಬೆಳ್ಳುಳ್ಳಿ, ಧನಿಯಾ ಕಾಳು, ಒಣಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಮತ್ತು ಅರಿಶಿನ ಮತ್ತು ಹಿಂಗು. ಇಷ್ಟೆಲ್ಲ ಪದಾರ್ಥಗಳನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ಬೇಳೆಗಳನ್ನ 3 to 4 ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊಬೇಕು. ಬಿಸಿಲಲ್ಲಿ ಒಣಗಿಸೋದಾಗಲಿ ಅಥವಾ ಓವರ್ ನೈಟ್ ನೆನೆಸಿಡೋದಾಗಲಿ ಆ ಥರ ಏನಿಲ್ಲ. ಜಸ್ಟ್ ಒಂದು 4 ಸತಿ ತೊಳ್ಕೊಂಡು ಅದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ನಾನೀಗ 3 to 4 ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಯಾನ್ಗೆ ಹಾಕೋಣ. ಪ್ಯಾನ್ ಕಾದಿದೆ. ಇವಾಗ ಇದಕ್ಕೆ ನಾನು ಬೇಳೆನ ಹಾಕ್ಕೊತಿದ್ದೀನಿ. ಈ ಬೇಳೆನ ಉರಿಬೇಕಾದ್ರೆ ಸ್ವಲ್ಪ ಫ್ಲೇಮ್ನ ಕಮ್ಮಿಗೆ ಇಟ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಂಬಿಡಿ. ಸೊ ನೀವು ನೀಟಾಗಿ ಹುರ್ಕೊಬೋದು. ಇದರಲ್ಲಿರೋಂತಹ ನೀರಾಂಶ ಎಲ್ಲ ಹೋಗಬೇಕು. ಕ್ರಿಸ್ಪಿ ಆಗಬೇಕು ಬೇಳೆ, ಅಲ್ಲಿವರೆಗೂ ಹುರ್ಕೊಬೇಕು ನೀವು. ನೋಡ್ಬೋದು ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಇವಾಗ ಒಂದು ಜಾರ್ ಅಥವಾ ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ನಾನಿವಾಗ ಮಸಾಲ ಐಟಮ್ಸ್ನ ಹುರ್ಕೊತಿದ್ದೀನಿ. ಇದಕ್ಕೆ ನಾನು ಯಾವುದೇ ಥರ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಜೀರಿಗೆ ಮತ್ತು ಮೆಣಸು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಧನಿಯಾ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು ಮತ್ತು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ಇದನ್ನು ಸೇಮ್ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಫ್ಲೇಮ್ ಸಿಮ್ಮಲ್ಲೇ ಇರಲಿ. ಬೇರೆ ಯಾವುದೇ ಥರ ಸ್ಪೈಸಸ್ನ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಅದು ಫ್ಲೇವರನ್ನೇ ಬೇರೆ ಥರ ಆಗಿಬಿಡುತ್ತೆ. ಚಕ್ಕೆ ಆಗಲಿ, ಲವಂಗ ಆಗಲಿ, ಇದು ಯಾವುದನ್ನು ಸೇರ್ಸೋಕ್ಕೆ ಹೋಗಬೇಡಿ. ನಾನಿವಾಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಲೈಟಾಗಿ ಹಾಕ್ಕೊಳ್ಳಿ. ಮತ್ತು ಲೈಟಾಗಿ ಅರಿಶಿನ. ನಿಮಗೆ ಆ ಜೀರಿಗೆದು ಸೌಂಡ್ ಗೊತ್ತಾಗುತ್ತೆ, ಅದು ಸಿಡಿತಾ ಇರುತ್ತೆ. ಸೊ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೆ ಕರಿಬೇವಿನ ಸೊಪ್ಪು ಅಷ್ಟೇ ನಿಮಗೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಮಸಾಲ ಕೂಡ ಡ್ರೈ ರೋಸ್ಟ್ ಆಯಿತು. ನಾನು ಇದನ್ನು ಇವಾಗ ಇದೇ ಬೇಳೆ ಹಾಕಿರುವಂತಹ ಬೌಲ್ಗೆ ಹಾಕ್ಕೊತೀನಿ. ಎಲ್ಲ ಸ್ವಲ್ಪ ಕೂಲ್ ಆಗಲಿ. ಇವಾಗ ಲಾಸ್ಟ್ ಪದಾರ್ಥ ನಾವು ಹುರ್ಕೊತಾ ಇರೋದು ಇದು ಓಟ್ಸು. ನಾನು ಏನಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ಹೇಳ್ತೀನಿ.
ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಓಟ್ಸ್ನ ನಾನು ಅದೇ ಸೇಮ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಇವಾಗ ಹುರ್ಕೊಂಡಿದ್ದೆಲ್ಲ ಆಯಿತು. ಏನೇ ಇದ್ದರೂ ಇವಾಗ ನಾವು ಇದನ್ನು ಗ್ರೈಂಡ್ ಮಾಡೋದು ಒಂದೇ ಬ್ಯಾಲೆನ್ಸ್ ಇರೋದು. ನಾನು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಅಂದಾಜಲ್ಲಿ ಹಾಕ್ಕೊತಿದ್ದೀನಿ ಎಷ್ಟು ಬೇಕು ಅಂತ. ಬಟ್ ಆಮೇಲೂ ನೀವು ಗ್ರೈಂಡ್ ಮಾಡಾದ್ಮೇಲೆ ಒಂದು ಸತಿ ಟೇಸ್ಟ್ ನೋಡಿ, ಸಾಕಾಯಿತು ಅಂತಂದರೆ ಓಕೆ, ಇಲ್ಲ ನಿಮ್ಗೆ ಇನ್ನೂ ಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಹಾಕ್ಕೊಬೋದು. ನಾನೊಂದು ಅಂದಾಜಲ್ಲಿ ಹಾಕ್ಕೊಂಡೆ, ನೋಡೋಣ. ಇವಾಗ ನಾನು ಇದನ್ನು ಒಂದು ಜಾರ್ಗೆ ಹಾಕಿ ನೀಟಾಗಿ ಫೈನ್ ಪೌಡರ್ ಮಾಡ್ಕೊತೀನಿ. ಸೂಪ್ ಪ್ರಿಮಿಕ್ಸ್ ಪೌಡರ್ ರೆಡಿಯಾಗಿದೆ. ಇದನ್ನು ನೀವು ಈ ಥರ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡೋದ್ರಿಂದ ಒಂದು 2ರಿಂದ 3 ತಿಂಗಳು ಆರಾಮಾಗಿ ಇಡ್ಬೋದು. ಮತ್ತು ಇವಾಗ ಇದನ್ನು ಹೇಗೆ ಸೂಪ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಗೈಸ್, ನನಗೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋದಂದರೆ ಸಖತ್ ಇಷ್ಟ. ಸೊ ನಾನು ಇವಾಗ ಈ ಒಂದು ಸೂಪ್ಗೆ ಒಂದು ಚಿಕ್ಕ ಆನಿಯನ್ ತೊಗೊಂಡಿದ್ದೀನಿ, ಮತ್ತು ಒಂದು ಚಿಕ್ಕ ಟೊಮ್ಯಾಟೊ, ಸ್ವಲ್ಪ ಕ್ಯಾರೆಟ್, ಮತ್ತು ಇದು ಮಶ್ರೂಮ್, ಮತ್ತು ಇದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾವು ಸ್ವಲ್ಪ ಬಟರ್ ಹಾಕಿ ಫ್ರೈ ಮಾಡ್ಕೊಬೇಕು. ನಾನು ಎಲ್ಲೂ ಆಯಿಲ್ನ ಯೂಸ್ ಮಾಡಿಲ್ಲ. ಸೊ ಸ್ವಲ್ಪ ಗುಡ್ ಫ್ಯಾಟ್ ಇರಲಿ ಅಂತ ಹೇಳಿ ನಾನು ಒಂದು 1/2 ಸ್ಪೂನ್ ಬಟರ್ನ ತೊಗೊತಿದ್ದೀನಿ. ಇದು ಮೆಲ್ಟ್ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆದ ತಕ್ಷಣ ನಾನು ಟೊಮ್ಯಾಟೊಸ್ ಹಾಕೊತಿದ್ದೀನಿ. ಕ್ಯಾರೆಟ್ ಹಾಕೊತಿದ್ದೀನಿ. ನಿಮಗೆ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಬೇಕು ಅಂತ ಹೇಳಿದ್ರೆ ಈ ಬೆಲ್ ಪೆಪ್ಪರ್ಸ್ ಅಂತ ಬರುತ್ತಲ್ವ, ರೆಡ್ ಮತ್ತು ಯೆಲ್ಲೋ ಕಲರ್, ಇದನ್ನು ಕೂಡ ಆ್ಯಡ್ ಮಾಡ್ಬೋದು. ಅಥವಾ ಕಾರ್ನ್ ಬೇಕಂತ ಹೇಳಿದ್ರೆ ಸ್ವೀಟ್ ಕಾರ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಇದು ಸ್ವಲ್ಪ ಲೈಟಾಗಿ ಏನೋ ಫ್ರೈ ಆಗಬೇಕು, ಯಾಕಂದರೆ ತರಕಾರಿ ಎಲ್ಲ ಬೇಯಬೇಕಲ್ವಾ. ಇವಾಗ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಗೈಸ್, ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು 5 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಮಶ್ರೂಮ್ ಫ್ರೈ ಆಗಲಿಕ್ಕೂ ಏನು ಜಾಸ್ತಿ ಟೈಮ್ ಏನು ಬೇಡ. ಒಂದು 2ರಿಂದ 3 ನಿಮಿಷ ಅದು ಫುಲ್ ಫ್ರೈ ಆಗೋಗುತ್ತೆ, ಫುಲ್ ಸಾಫ್ಟ್ ಆಗೋಗುತ್ತೆ. ನಾನಿವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ ವಾಟರ್ನ, ಯಾಕಂದರೆ ತರಕಾರಿ ಇರೋದ್ರಿಂದ. ಗೈಸ್, ನೀವು ತುಂಬ ಬ್ಯುಸಿ ಇದ್ದೀರಾ, ನಿಮ್ಗೆ ಈ ಥರ ಎಲ್ಲ ಮಾಡ್ಕೊಳಕ್ಕಾಗಲ್ವಾ, ತಲೆನೇ ಕೇಳಿಸ್ಕೊಬೇಡಿ. ಆ್ಯಕ್ಚುಲಿ ಆ ಪ್ರಿಮಿಕ್ಸ್ ಪೌಡರ್ ಇರೋದೇ ಇನ್ಸ್ಟೆಂಟಾಗಿ ಸೂಪ್ ಮಾಡಲಿಕ್ಕೆ. ನಿಮ್ಗೆ ಇನ್ಸ್ಟೆಂಟಾಗಿ ಸೂಪ್ ಮಾಡ್ಕೊಬೇಕಂತ ಹೇಳಿದ್ರೆ 1 ಗ್ಲಾಸ್ ಹಾಟ್ ವಾಟರ್ ತೊಗೊಂಡು ಅದಕ್ಕೆ 1 ಸ್ಪೂನ್ ಈ ಪ್ರಿಮಿಕ್ಸ್ ಪೌಡರ್ ಹಾಕಿ 3ರಿಂದ 5 ನಿಮಿಷ ಬಿಟ್ಟು ನೀವು ಕುಡಿಬೋದು. ಸೇಮ್ ಸೂಪ್ ಹೇಗಿರುತ್ತೆ ಅದೇ ಥರ ಇರುತ್ತೆ. ಉಪ್ಪು ಸ್ವಲ್ಪ ನೀವು ನೋಡ್ಕೊಬೇಕಷ್ಟೇ. ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ, ನೀವು ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಹಾಕ್ಕೊಂಡು ಪೌಡರ್ ಮಾಡ್ಕೊಬೋದು. ಮತ್ತು ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡೆ ಅಲ್ವಾ, ಅದನ್ನು ಅಷ್ಟೇ. ನಿಮಗೆ ಹೇಗೆ ಟೇಸ್ಟ್ ಖಾರ ಬೇಕು ಅಂದರೆ ಇನ್ನೂ 1-2 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಕಾರ್ನ್ಫ್ಲೋರ್ ಬದಲು ಓಟ್ಸ್ನ ರಿಪ್ಲೇಸ್ ಮಾಡಿದ್ದೀನಿ. ಕಾರ್ನ್ಫ್ಲೋರ್ ಬಂದು ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ. ಸೊ ದ್ಯಾಟ್ ನಾನು ಇದನ್ನು ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಕಾರ್ನ್ಫ್ಲೋರ್ ಬೇಡ ಅಂತ ಫೀಲ್ ಆಗಿ ನಾನು ಓಟ್ಸ್ನ ಹಾಕ್ಕೊಂಡಿದ್ದೀನಿ. ಓಟ್ಸು ಕೂಡ ಅಷ್ಟೇ ನಿಮಗೆ ತಿಕ್ ಕನ್ಸಿಸ್ಟೆನ್ಸಿನ ಕೊಡುತ್ತೆ, ಸೂಪ್ ಫೀಲ್ನ ಇನ್ನೂ ಚೆನ್ನಾಗಿ ಕೊಡುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ 2ರಿಂದ 3 ತಿಂಗಳು ನೀವು ಆರಾಮಾಗಿ ಇಟ್ಟರು ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಇದೊಂದೇ ಅಂತ ಅಲ್ಲ, ನೀವು ಬೇರೆ ಡಿಶ್ ಮಾಡಬೇಕಾದ್ರೂ ಕಾರ್ನ್ಫ್ಲೋರ್ ಬದಲು ಓಟ್ಸ್ನ ಯೂಸ್ ಮಾಡಿ ನೋಡಿ. ತಿಕ್ನೆಸ್ ನಿಮಗೆ ಏನು ಚೆನ್ನಾಗಿ ಕೊಡುತ್ತೆ, ಸೇಮ್ ಕಾರ್ನ್ಫ್ಲೋರ್ ಥರನೇ ಇರುತ್ತೆ. ಬನ್ನಿ, ಇವಾಗ ನನ್ನ ಒಂದು ತರಕಾರಿ ಫ್ರೈ ಆಗಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಅದಕ್ಕೆ ನಾವಿವಾಗ ಪ್ರೀಮಿಕ್ಸ್ನ ಆ್ಯಡ್ ಮಾಡೋಣ. ಗೈಸ್, ನಾನು 1 ಸ್ಪೂನ್ ಅಂದರೆ ಒಂದು ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ, ಇದನ್ನು ಹಾಕ್ತಿದ್ದೀನಿ.
ಫೈನಲಿ ನಮ್ಮ ಸೂಪ್ ರೆಡಿಯಾಗಿದೆ. ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಗೈಸ್, ಐ ಆಮ್ ವೆರಿ ಎಕ್ಸೈಟೆಡ್. ನೋಡಿ, ನಾನು ಮಾಡಿರೋ ಸೂಪ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ನೀವು ಅಷ್ಟೇ ಇದೇ ಥರ ಮಾಡ್ಕೊಳ್ಳಿ. ಆದಷ್ಟು ತರಕಾರಿ ತಿನ್ನಿ. ನಿಮಗೆ ಇನ್ನೂ ಯಾರಿಗಾದ್ರೂ ನಾನು ಹೇಳಿದೆ ಅಲ್ಲ, ವಿಟಮಿನ್ ಡಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮಶ್ರೂಮ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು 1 ಡೇ ಫುಲ್ ಸನ್ಲೈಟಲ್ಲಿ ಅದನ್ನು ಡ್ರೈ ಮಾಡಿ, ಓಕೆನಾ. ಅದನ್ನು ನೀವು ಈ ಸೂಪ್ ಜೊತೆಗೆ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗೆ ಇನ್ನೂ ವಿಟಮಿನ್ ಡಿ ಸಫಿಷಿಯೆಂಟಾಗಿ ಸಿಗುತ್ತೆ, ಹೆಲ್ತ್ಗೂ ಒಳ್ಳೆಯದು. ಮತ್ತು ಸ್ಪ್ರಿಂಗ್ ಆನಿಯನ್ ಆಗಲಿ, ಕ್ಯಾರೆಟ್ ಆಗಲಿ, ಇವೆಲ್ಲ ನಿಮಗೆ ಫೈಬರ್ ರಿಚ್ ಫುಡ್ಡು. ಮತ್ತು ಈ ಬೇಳೆಗಳು ಎಲ್ಲ ಬಂದು ನಿಮಗೆ ಪ್ರೋಟೀನ್ ರಿಚ್ ಫುಡ್ ಆಗಿರುತ್ತೆ. ಸೊ ನೀವು ಮನೆಯಲ್ಲಿ ನೀವು ಮಾಡ್ಕೊಂಡು ಕುಡೀರಿ, ಮಕ್ಳಿಗೂ ಮಾಡಿಕೊಡಿ. ಏನೇ ಸೈನಸ್ ಪ್ರಾಬ್ಲಮ್ ಆಗಿರಲಿ, ಕೋಲ್ಡ್ ಇರಲಿ, ಕಾಫ್ ಇರಲಿ, ಎಲ್ಲದಕ್ಕೂ ಇದು ಸಖತ್ತಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಕಮೆಂಟಲ್ಲಿ ಮನೆಯಲ್ಲಿ ಮಾಡಿ ನನಗೆ ಹೇಗಿದೆ ಅನ್ನೋದನ್ನು ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.